ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಜಮಾಯಿಸ್ತಾ ಇದ್ದಾರೆ ಜನ. ಎಂಜಿ ರೋಡ್ ನಲ್ಲಿ, ಬ್ರಿಗೇಡ್ ರೋಡ್ ನಲ್ಲಿ, ಚರ್ಚ್ ಸ್ಟ್ರೀಟ್ ನಲ್ಲಿ, ಕೋರಮಂಗಲದಲ್ಲಿ ಇಲ್ಲೆಲ್ಲ ನ್ಯೂ ಇಯರ್ ಸಂಭ್ರಮಾಚರಣೆ ಜೋರಾಗಿರುತ್ತೆ. ಎಂಜಿ ರೋಡ್ ನಲ್ಲಿ 4 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ಸಾಧ್ಯತೆ ಇದೆ. ಜನ ಸೇರುವ ಕಡೆ ಮಫ್ತಿಯಲ್ಲಿ ಪೊಲೀಸರು ಇದ್ದಾರೆ. ವಾಚ್ ಟವರ್ ಗಳನ್ನ, ಹೈಟ್ ಜಾಗಗಳಲ್ಲಿ ವಾಚ್ ಟವರ್ ಗಳನ್ನ ನಿರ್ಮಿಸಿದ್ದಾರೆ. ಡ್ರೋನ್ ಕಣ್ಣಿಡುತ್ತೆ ನಿಮ್ಮೆಲ್ಲ ಚಲನವಲನಗಳ ಮೇಲೆ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಿ. ನೀವು ಪಾರ್ಟಿ ಪಬ್ಬು ಅಂತೇಳಿ ಮೈಮರೆತ್ರೆ ಪೊಲೀಸರು ನಿಮ್ಮನ್ನ ಲಾಕ್ ಮಾಡ್ತಾರೆ. ನ್ಯೂ ಇಯರ್ ಸಂಭ್ರಮದಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಬೇಡಿ. ಎಂಜಿ ರೋಡ್ಗಳಲ್ಲಿ 4 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. ರಸ್ತೆಗಳಲ್ಲೂ ಕೂಡ ಪೊಲೀಸರು ನಾಕಾಬಂದಿಯನ್ನ ಹಾಕಿದ್ದಾರೆ. ಕೆಲವು ರಸ್ತೆಗಳನ್ನ ಹೊತ್ತು ಏರುತ್ತಿದ್ದಂತೆ ಕೆಲವು ರಸ್ತೆಗಳನ್ನ ಬಂದ್ ಮಾಡ್ತಾರೆ. ಬಂದ್ ಮಾಡಿ ಒನ್ ವೇಗಳನ್ನ ಮಾಡ್ತಾರೆ. ಕೆಲವು ರೋಡ್ಗಳು ಬಂದ್ ಆಗುತ್ತೆ, ಬ್ಯಾರಿಕೇಡ್ ಹಾಕ್ತಾರೆ. ಸ್ವಲ್ಪ ಹುಷಾರಾಗಿರಿ. ಮತ್ತೆ ಎಲ್ಲಾ ಸರ್ಕಲ್ಗಳಲ್ಲೂ ಕೂಡ ಸಿಸಿಟಿವಿ ಕ್ಯಾಮೆರಾಗಳನ್ನ ಹಾಕ್ತಾರೆ. ಜನ ಹೆಚ್ಚಾಗಿ ಓಡಾಡುವಂತ ರಸ್ತೆಗಳಲ್ಲಿ ಪೊಲೀಸರು ಗಸ್ತು ನಿಂತಿರ್ತಾರೆ. ಪೊಲೀಸರು ನಿಮ್ಮ ಚಲನವಲನದ ಮೇಲೆ ಕಣ್ಣಿಟ್ಟಿರ್ತಾರೆ. ಲೇಟ್ ನೈಟ್ ಅಲ್ಲಾದ್ರೆ ಪೊಲೀಸರು ಮತ್ತೆ ನಿಮ್ಮನ್ನ ಅಲ್ಲಿ ಕಳಿಸ್ತಾರೆ. ಹಾಗಾಗಿ ಎಷ್ಟು ನಿಮ್ಮ ಪರಿಧಿ ಇದೆಯೋ, ನಿಮ್ಮ ಚೌಕಟ್ಟಿನಲ್ಲಿ ಏನೇನಿದೆಯೋ ಅದನ್ನು ಮಾತ್ರ ನೀವು ಮಾಡಿ. ಬೆಂಗಳೂರಿನಲ್ಲಿ ಬೈಕ್ ವೀಲಿಂಗ್ ಮೇಲೂ ಕೂಡ ನಿಗಾ ಇಟ್ಟಿದ್ದಾರೆ ಪೊಲೀಸರು. 92 ಸ್ಥಳಗಳಲ್ಲಿ ಬೈಕ್ ವೀಲಿಂಗ್ ಮಾಡುವಂತ ಸಾಧ್ಯತೆ ಇದೆ. ಬೈಕ್ ವೀಲಿಂಗ್ ತಡೆಗೆ ಪೊಲೀಸರು ನಿಯೋಜನೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಿದ್ದಾರೆ. ಬೆಂಗಳೂರಿನ ಸುಮಾರು 50 ಮೇಲ್ಸೇತುವೆಗಳು ಬಂದಾಗಿದ್ದಾವೆ. ರಾತ್ರಿ 11 ಗಂಟೆಯಿಂದಲೇ ಫ್ಲೈಓವರ್ಗಳು ಕ್ಲೋಸ್ ಆಗ್ತವೆ. ನಾಳೆ ಬೆಳಗ್ಗೆ 6 ಗಂಟೆ ನಂತರ ಫ್ಲೈಓವರ್ಗಳು ಓಪನ್ ಆಗ್ತವೆ. ಫ್ಲೈಓವರ್ಗಳು ಕ್ಲೋಸ್ ಆಗ್ತವೆ. ನಾಳೆ ಬೆಳಿಗ್ಗೆ 6 ಗಂಟೆ ನಂತರ ಫ್ಲೈಓವರ್ ಮತ್ತೆ ಓಪನ್ ಆಗುತ್ತೆ. ಏರ್ಪೋರ್ಟ್ ಫ್ಲೈಓವರ್ನಲ್ಲಿ ಹಲವು ನಿರ್ಬಂಧವನ್ನ ವಿಧಿಸಿದ್ದಾರೆ. ಫ್ಲೈಓವರ್ ಮೇಲೆ ಬೈಕ್ ಓಡಾಟಕ್ಕೆ ಅವಕಾಶವೇ ಇಲ್ಲ. ರಾತ್ರಿ 10 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ನೋ ಎಂಟ್ರಿ. ನಾನು ಆಗ್ಲೇ ಹೇಳಿದಾಗೆ ಕೆಲವು ರಸ್ತೆಗಳನ್ನ ಒನ್ ವೇ ಮಾಡ್ತಾರೆ. ಇದು ಆಸ್ಟ್ರೇಲಿಯಾದಲ್ಲಿ ಅಲ್ಲಿನ ಗಡಿಯಾರ ಮೊದಲೇ 12 ಗಂಟೆ ಆಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಹೊಸ ವರ್ಷವನ್ನ ಸಂಭ್ರಮಿಸುವುದಕ್ಕೆ ಹೇಗೆಲ್ಲ ಸಿದ್ಧತೆಗಳು ಮತ್ತೆ ಬರದ ಸಂಭ್ರಮವನ್ನ ತಾವು ನೋಡ್ತಾ ಇದ್ದೀರಿ. ಪಟಾಕಿಯನ್ನು ಸಿಡಿಸಿ ಆಸ್ಟ್ರೇಲಿಯಾದಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಆಸ್ಟ್ರೇಲಿಯಾದ ದೃಶ್ಯಗಳು. ಆಸ್ಟ್ರೇಲಿಯಾದಲ್ಲಿ ಕೆಲವು ನಗರಗಳಲ್ಲಿ ಈ ಹೊಸ ವರ್ಷವನ್ನ ಸಂಭ್ರಮಿಸುವಂತ ರೀತಿ ಇದೆಯಲ್ಲ, ಅದು ಬಹಳ ಜೋರಾಗಿರುತ್ತೆ. ಭಾರತಕ್ಕಿಂತಲೂ ಕೂಡ ಬೇರೆ ಬೇರೆ ಕ್ರಿಶ್ಚಿಯಾನಿಟಿ ರಾಷ್ಟ್ರಗಳಿದಾವಲ್ಲ, ಅಲ್ಲೆಲ್ಲವೂ ಕೂಡ ಹೊಸ ವರ್ಷವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಎಸ್, ಎಕ್ಸಾಕ್ಟ್ಲಿ ಆಸ್ಟ್ರೇಲಿಯಾದಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮ, ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನ ಬಹಳ ವಿಶೇಷವಾಗಿ ಆಚರಿಸ್ತಾರೆ. ನೋಡಿ ಪಟಾಕಿಯ ಒಂದು ಹೊಳಪು ಹೆಂಗಿದೆ ಅಂತ ಹೇಳಿ, ಬೆಳಕನ್ನ ಹೆಂಗ ಅವರು ಅಲ್ಲಿ ಕಾಣ್ತಾ ಇದ್ದಾರೆ ಅನ್ನೋದು. 2026ಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾರೆ. 2025ಕ್ಕೆ ಬಾಯ್ ಹೇಳಿ 2026ಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆ ಸಂಭ್ರಮಕ್ಕೆ ಆಸ್ಟ್ರೇಲಿಯಾ ಸಾಕ್ಷಿ ಆಗ್ತಾ ಇದೆ. ಭಾರತದ ಕಾಲಮಾನದ ಪ್ರಕಾರ ಈಗ 4:04 ಆಗಿದೆ. ಆದರೆ ಆಸ್ಟ್ರೇಲಿಯಾದಲ್ಲಿ ನಾವು ಈಗಲೇ ಕೂಡ ಕತ್ತಲಾಗಿದ್ದನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಆ ಕಾಲಮಾನ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನ್ಯೂಜಿಲೆಂಡ್ನ ಆಕ್ಲ್ಯಾಂಡ್ ನಲ್ಲಿ ನೀವು ಈ ಸಂಭ್ರಮ ನೋಡ್ತಾ ಇದ್ದೀರಲ್ಲ, ಪಟಾಕಿಯ ಒಂದು ಗದ್ದಲ ಸದ್ದು ಕೇಳಿಸ್ತಾ ಇದೆಯಲ್ಲ, ಬ್ರಿಡ್ಜ್ಗಳನ್ನೆಲ್ಲ ಸಂಪೂರ್ಣ ಜಗಮಗಿಸುವಂತ ಲೈಟಿಂಗ್ ಗಳಲ್ಲಿ ಡೆಕೋರ್ ಮಾಡಿದ್ದಾರೆ. ಇದು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಆಕ್ಲ್ಯಾಂಡ್ ನಲ್ಲಿ ಕಂಡು ಬರ್ತಾ ಇರುವಂತ ದೃಶ್ಯ. ನಮ್ಮ ಕಾಲಮಾನ 4:33 ಆಗಿದೆ, ಆದ್ರೆ ಅಲ್ಲಿ ಹೆಚ್ಚಾಗಿರುತ್ತೆ. ಹೀಗಾಗಿ ಅಲ್ಲೆಲ್ಲ ಜಗಮಗಿಸುವಂತ ಲೈಟಿಂಗ್ಸ್ಗಳು ಈಗಾಗಲೇ ಹೊಳಪನ್ನ ಕೊಡ್ತಾ ಇದ್ದಾವೆ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ. ವೆಲ್ಕಮ್ 2026 ನ್ಯೂಜಿಲೆಂಡ್ನಲ್ಲಿ ಪಟಾಕಿಗಳನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಪಟಾಕಿಗಳ ಸದ್ದು, ಗದ್ದಲ, ಹೊಳಪು, ಬಣ್ಣ, ಧಿಕ್ಕಾರವನ್ನು ಗಮನಿಸ್ತಾ ಇದ್ದೀರಲ್ಲ, ಇದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಹೀಗೆ ನಮ್ಮಲ್ಲೂ ಕೂಡ ಕರೆಕ್ಟ್ ಆಗಿ ಬೆಲ್ ಹೊಡೆದಂಗೆ 11 ಗಂಟೆಗೆ 11 ಗಂಟೆ 59 ಅನ್ಕೊಳ್ಳಿ, ಅಷ್ಟೊತ್ತಿಗೆ ಚರ್ಚ್ ಸ್ಟ್ರೀಟು ಹಾಗೆ ಎಂಜಿ ರೋಡು ಇಲ್ಲೆಲ್ಲವೂ ಕೂಡ
ಸಿಕ್ಕಾಪಟ್ಟೆ ಪಟಾಕಿ ಹೊಡಿತಾರೆ, ಜನ ಸೇರ್ತಾರೆ, ಹೊಸ ವರ್ಷವನ್ನ ಬರಮಾಡಿಕೊಳ್ತಾರೆ, ಸಂಭ್ರಮಿಸ್ತಾರೆ, ಪಾರ್ಟಿ ಮಾಡ್ತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ. 2025 ಕಳೆದು ಹೋಯ್ತು. 2026 ಮುಂದೆ ನಮ್ಮ ಜೀವನದಲ್ಲಿ ಹೊಸ ಬದುಕನ್ನ ತರಲಿ ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಿಂದ ಹೊಸ ವರ್ಷವನ್ನು ಬರಮಾಡಿಕೊಳ್ತಾರೆ. ನಮ್ಮ ಜೊತೆಲಿ ಈಗ ನಮ್ಮ ಎಲ್ಲಾ ಪ್ರತಿನಿಧಿಗಳು ಒಂದೊಂದು ಸಮಯಕ್ಕೆ ಆಯಾ ಸ್ಥಳಗಳಿಂದ, ಆಯಾ ಕಟ್ಟಿನ ಜಾಗಗಳಿಂದ ಜಾಯಿನ್ ಆಗ್ತಾರೆ. ಲೈವ್ ಮಾಹಿತಿಯನ್ನು, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಜಮಾಯಿಸ್ತಾ ಇದ್ದಾರೆ ಜನ. MG ರೋಡ್ ನಲ್ಲಿ, ಬ್ರಿಗೇಡ್ ರೋಡ್ ನಲ್ಲಿ, ಚರ್ಚ್ ಸ್ಟ್ರೀಟ್ ನಲ್ಲಿ, ಕೋರಮಂಗಲದಲ್ಲಿ ಇಲ್ಲೆಲ್ಲ ನ್ಯೂ ಇಯರ್ ಸಂಭ್ರಮಾಚರಣೆ ಜೋರಾಗಿರುತ್ತೆ. MG ರೋಡ್ ನಲ್ಲಿ 4 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ಸಾಧ್ಯತೆ ಇದೆ. ಜನ ಸೇರುವ ಕಡೆ ಮಫ್ತಿಯಲ್ಲಿ ಪೊಲೀಸರು ಇದ್ದಾರೆ. ವಾಚ್ ಟವರ್ಗಳನ್ನ, ಹೈಟ್ ಜಾಗಗಳಲ್ಲಿ ವಾಚ್ ಟವರ್ಗಳನ್ನ ನಿರ್ಮಿಸಿದ್ದಾರೆ. ಡ್ರೋನ್ ಕಣ್ಣಿಡುತ್ತೆ ನಿಮ್ಮೆಲ್ಲ ಚಲನವಲನಗಳ ಮೇಲೆ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಿ. ನೀವು ಪಾರ್ಟಿ ಪಬ್ಬು ಅಂತೇಳಿ ಮೈಮರೆತ್ರೆ ಪೊಲೀಸರು ನಿಮ್ಮನ್ನ ಲಾಕ್ ಮಾಡ್ತಾರೆ. ನ್ಯೂ ಇಯರ್ ಸಂಭ್ರಮದಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಬೇಡಿ. MG ರೋಡ್ಗಳಲ್ಲಿ 4 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. ರಸ್ತೆಗಳಲ್ಲೂ ಕೂಡ ಪೊಲೀಸರು ನಾಕಾಬಂದಿಯನ್ನ ಹಾಕಿದ್ದಾರೆ. ಕೆಲವು ರಸ್ತೆಗಳನ್ನ ಹೊತ್ತು ಏರುತ್ತಿದ್ದಂತೆ ಕೆಲವು ರಸ್ತೆಗಳನ್ನ ಬಂದ್ ಮಾಡ್ತಾರೆ. ಬಂದ್ ಮಾಡಿ ಒನ್ ವೇಗಳನ್ನ ಮಾಡ್ತಾರೆ. ಕೆಲವು ರೋಡ್ಗಳು ಬಂದಾಗುತ್ತೆ, ಬ್ಯಾರಿಕೇಡ್ ಹಾಕ್ತಾರೆ. ಸ್ವಲ್ಪ ಹುಷಾರಾಗಿರಿ. ಮತ್ತೆ ಎಲ್ಲಾ ಸರ್ಕಲ್ಗಳಲ್ಲೂ ಕೂಡ CCTV ಕ್ಯಾಮೆರಾಗಳನ್ನ ಹಾಕ್ತಾರೆ. ಜನ ಹೆಚ್ಚಾಗಿ ಓಡಾಡುವಂತ ರಸ್ತೆಗಳಲ್ಲಿ ಪೊಲೀಸರು ಗಸ್ತು ನಿಂತಿರ್ತಾರೆ. ಪೊಲೀಸರು ನಿಮ್ಮ ಚಲನವಲನದ ಮೇಲೆ ಕಣ್ಣಿಟ್ಟಿರ್ತಾರೆ. ಲೇಟ್ ನೈಟ್ ಅಲ್ಲಾದ್ರೆ ಪೊಲೀಸರು ಮತ್ತೆ ನಿಮ್ಮನ್ನ ಅಲ್ಲಿ ಕಳಿಸ್ತಾರೆ. ಹಾಗಾಗಿ ಎಷ್ಟು ನಿಮ್ಮ ಪರಿಧಿ ಇದೆಯೋ, ನಿಮ್ಮ ಚೌಕಟ್ಟಿನಲ್ಲಿ ಏನೇನಿದೆಯೋ ಅದನ್ನು ಮಾತ್ರ ನೀವು ಮಾಡಿ. ಬೆಂಗಳೂರಿನಲ್ಲಿ ಬೈಕ್ ವೀಲಿಂಗ್ ಮೇಲೂ ಕೂಡ ನಿಗಾ ಇಟ್ಟಿದ್ದಾರೆ ಪೊಲೀಸರು. 92 ಸ್ಥಳಗಳಲ್ಲಿ ಬೈಕ್ ವೀಲಿಂಗ್ ಮಾಡುವಂತ ಸಾಧ್ಯತೆ ಇದೆ. ಬೈಕ್ ವೀಲಿಂಗ್ ತಡೆಗೆ ಪೊಲೀಸರು ನಿಯೋಜನೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಿದ್ದಾರೆ. ಬೆಂಗಳೂರಿನ ಸುಮಾರು 50 ಮೇಲ್ಸೇತುವೆಗಳು ಬಂದಾಗಿದ್ದಾವೆ. ರಾತ್ರಿ 11 ಗಂಟೆಯಿಂದಲೇ ಫ್ಲೈಓವರ್ಗಳು ಕ್ಲೋಸ್ ಆಗ್ತವೆ. ನಾಳೆ ಬೆಳಗ್ಗೆ 6 ಗಂಟೆ ನಂತರ ಫ್ಲೈಓವರ್ಗಳು ಓಪನ್ ಆಗ್ತವೆ. ಫ್ಲೈಓವರ್ಗಳು ಕ್ಲೋಸ್ ಆಗ್ತವೆ. ನಾಳೆ ಬೆಳಿಗ್ಗೆ 6 ಗಂಟೆ ನಂತರ ಫ್ಲೈಓವರ್ ಮತ್ತೆ ಓಪನ್ ಆಗುತ್ತೆ. ಏರ್ಪೋರ್ಟ್ ಫ್ಲೈಓವರ್ನಲ್ಲಿ ಹಲವು ನಿರ್ಬಂಧವನ್ನ ವಿಧಿಸಿದ್ದಾರೆ. ಫ್ಲೈಓವರ್ ಮೇಲೆ ಬೈಕ್ ಓಡಾಟಕ್ಕೆ ಅವಕಾಶವೇ ಇಲ್ಲ. ರಾತ್ರಿ 10 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ನೋ ಎಂಟ್ರಿ. ನಾನು ಆಗ್ಲೇ ಹೇಳಿದಾಗೆ ಕೆಲವು ರಸ್ತೆಗಳನ್ನ ಒನ್ ವೇ ಮಾಡ್ತಾರೆ. ಇದು ಆಸ್ಟ್ರೇಲಿಯಾದಲ್ಲಿ ಅಲ್ಲಿನ ಗಡಿಯಾರ ಮೊದಲೇ 12 ಗಂಟೆ ಆಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಹೊಸ ವರ್ಷವನ್ನ ಸಂಭ್ರಮಿಸುವುದಕ್ಕೆ ಹೇಗೆಲ್ಲ ಸಿದ್ಧತೆಗಳು ಮತ್ತೆ ಬರದ ಸಂಭ್ರಮವನ್ನ ತಾವು ನೋಡ್ತಾ ಇದ್ದೀರಿ. ಪಟಾಕಿಯನ್ನು ಸಿಡಿಸಿ ಆಸ್ಟ್ರೇಲಿಯಾದಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಆಸ್ಟ್ರೇಲಿಯಾದ ದೃಶ್ಯಗಳು. ಆಸ್ಟ್ರೇಲಿಯಾದಲ್ಲಿ ಕೆಲವು ನಗರಗಳಲ್ಲಿ ಈ ಹೊಸ ವರ್ಷವನ್ನ ಸಂಭ್ರಮಿಸುವಂತ ರೀತಿ ಇದೆಯಲ್ಲ, ಇದು ಬಹಳ ಜೋರಾಗಿರುತ್ತೆ. ಭಾರತಕ್ಕಿಂತಲೂ ಕೂಡ ಬೇರೆ ಬೇರೆ ಕ್ರಿಶ್ಚಿಯಾನಿಟಿ ರಾಷ್ಟ್ರಗಳಿದಾವಲ್ಲ, ಅಲ್ಲೆಲ್ಲವೂ ಕೂಡ ಹೊಸ ವರ್ಷವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಎಸ್, ಎಕ್ಸಾಕ್ಟ್ಲಿ ಆಸ್ಟ್ರೇಲಿಯಾದಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮ, ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನ ಬಹಳ ವಿಶೇಷವಾಗಿ ಆಚರಿಸ್ತಾರೆ. ನೋಡಿ ಪಟಾಕಿಯ ಒಂದು ಹೊಳಪೆ ಹೆಂಗಿದೆ ಅಂತ ಹೇಳಿ, ಬೆಳಕನ್ನ ಹೆಂಗ ಅವರು ಅಲ್ಲಿ ಕಾಣ್ತಾ ಇದ್ದಾರೆ ಅನ್ನೋದು. 2026ಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾರೆ. 2025ಕ್ಕೆ ಬಾಯ್ ಹೇಳಿ 2026ಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆ ಸಂಭ್ರಮಕ್ಕೆ ಆಸ್ಟ್ರೇಲಿಯಾ ಸಾಕ್ಷಿ ಆಗ್ತಾ ಇದೆ. ಭಾರತದ ಕಾಲಮಾನದ ಪ್ರಕಾರ ಈಗ 4:04 ಆಗಿದೆ. ಆದರೆ ಆಸ್ಟ್ರೇಲಿಯಾದಲ್ಲಿ ನಾವು ಈಗಲೇ ಕೂಡ ಕತ್ತಲಾಗಿದ್ದನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಆ ಕಾಲಮಾನ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನ್ಯೂಜಿಲೆಂಡ್ನ ಆಕ್ಲ್ಯಾಂಡ್ನಲ್ಲಿ ನೀವು ಈ ಸಂಭ್ರಮ ನೋಡ್ತಾ ಇದ್ದೀರಲ್ಲ, ಪಟಾಕಿಯ ಒಂದು ಗದ್ದಲ ಸದ್ದು ಕೇಳಿಸ್ತಾ ಇದೆಯಲ್ಲ, ಬ್ರಿಡ್ಜ್ಗಳನ್ನೆಲ್ಲ ಸಂಪೂರ್ಣ ಜಗಮಗಿಸುವಂತ ಲೈಟಿಂಗ್ಗಳಲ್ಲಿ ಡೆಕೋರ್ ಮಾಡಿದ್ದಾರೆ. ಇದು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಆಕ್ಲ್ಯಾಂಡ್ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ನಮ್ಮ ಕಾಲಮಾನ 4:33 ಆಗಿದೆ, ಆದ್ರೆ ಅಲ್ಲಿ ಹೆಚ್ಚಾಗಿರುತ್ತೆ. ಹೀಗಾಗಿ ಅಲ್ಲೆಲ್ಲ ಜಗಮಗಿಸುವಂತ ಲೈಟಿಂಗ್ಸ್ಗಳು ಈಗಾಗಲೇ ಹೊಳಪನ್ನ ಕೊಡ್ತಾ ಇದ್ದಾವೆ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ. ವೆಲ್ಕಮ್ 2026 ನ್ಯೂಜಿಲೆಂಡ್ನಲ್ಲಿ ಪಟಾಕಿಗಳನ್ನ ನೀವು
ದೃಶ್ಯದಲ್ಲಿ ನೋಡ್ತಾ ಇದೆಯಲ್ಲ, ಪಟಾಕಿಗಳ ಸದ್ದು, ಗದ್ದಲ, ಹೊಳಪು, ಬಣ್ಣ, ವಿಸ್ತಾರವನ್ನು ಗಮನಿಸ್ತಾ ಇದ್ದೀರಲ್ಲ, ಇದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಹೀಗೆ ನಮ್ಮಲ್ಲೂ ಕೂಡ ಕರೆಕ್ಟ್ ಆಗಿ ಬೆಲ್ ಹೊಡೆದಂಗೆ 12 ಗಂಟೆಗೆ 11 ಗಂಟೆ 59 ಅನ್ಕೊಳ್ಳಿ, ಅಷ್ಟೊತ್ತಿಗೆ ಚರ್ಚ್ ಸ್ಟ್ರೀಟು ಹಾಗೆ MG ರೋಡು ಇಲ್ಲೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಪಟಾಕಿ ಹೊಡಿತಾರೆ, ಜನ ಸೇರ್ತಾರೆ, ಹೊಸ ವರ್ಷವನ್ನ ಬರಮಾಡಿಕೊಳ್ತಾರೆ, ಸಂಭ್ರಮಿಸ್ತಾರೆ, ಪಾರ್ಟಿ ಮಾಡ್ತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ. 2025 ಕಳೆದು ಹೋಯ್ತು. 2026 ಮುಂದೆ ನಮ್ಮ ಜೀವನದಲ್ಲಿ ಹೊಸ ಬದುಕನ್ನ ತರಲಿ ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಿಂದ ಹೊಸ ವರ್ಷವನ್ನು ಬರಮಾಡಿಕೊಳ್ತಾರೆ. ನಮ್ಮ ಜೊತೆಯಲ್ಲಿ ಈಗ ನಮ್ಮ ಎಲ್ಲಾ ಪ್ರತಿನಿಧಿಗಳು ಒಂದೊಂದು ಸಮಯಕ್ಕೆ ಆಯಾ ಸ್ಥಳಗಳಿಂದ, ಆಯಾ ಕಟ್ಟಿನ ಜಾಗಗಳಿಂದ ಜಾಯಿನ್ ಆಗ್ತಾರೆ, ಲೈವ್ ಮಾಹಿತಿಯನ್ನು